ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಜೋರಾಗಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ಬಹುತೇಕ ರಾಜ್ಯ ಹೆದ್ದಾರಿಗಳು ಈಗ ಸ್ತಬ್ಧ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮುಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ 5 ದಿನಗಳಲ್ಲೂ ಕೂಡ ರೈತರು ಟೆಂಟ್ ಅನ್ನು ಹಾಕೊಂಡು ರಾಜ್ಯ ಹೆದ್ದಾರಿನ ಬಂದ್ ಮಾಡಿಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು 6ನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ಅತಿ ದೊಡ್ಡ ಪ್ರಮಾಣದ ಹೋರಾಟ ಮಾಡೋದಕ್ಕೆ ಈಗ ರೈತ ಸಂಘಟನೆಗಳು ಸಜ್ಜಾಗಿರ್ತಕ್ಕಂಥದ್ದು. ಸೊ ಅದರಲ್ಲೂ ಪ್ರಮುಖವಾಗಿ ಇವತ್ತು ಒಂದೇ ದಿನದಲ್ಲಿ 1 ಲಕ್ಷ ಜನರನ್ನ ಸೇರಿಸೋಕೆ ಈಗ ರೈತರು ಮುಂದಾಗ್ತಾ ಇರತಕ್ಕಂಥದ್ದು. ಸೊ ನಾವು ದೃಶ್ಯಗಳಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಇವತ್ತು ಈಗಾಗಲೇ ಏನಂತಂದ್ರೆ ರೈತರು ಸ್ಲೋ ಆಗಿ ಜಮಾವಣೆ ಆಗ್ತಾ ಇದ್ದಾರೆ. ಬಹುತೇಕ ಏನಂತಂದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಈ ಒಂದು ಇಡೀ ಸ್ಟೇಜ್ ಸಂಪೂರ್ಣವಾಗಿ ಫುಲ್ ಆಗುತ್ತೆ. ಅದರ ಜೊತೆಗೆ ಸುಮಾರು 1 ಲಕ್ಷದವರೆಗೂ ಕೂಡ ಜನ ಈ ಒಂದು ವೇದಿಕೆಗೆ ಆಗಮಿಸಿ ತಮ್ಮ ಒಂದು ಆಕ್ರೋಶವನ್ನ ಹೊರ ಹಾಕ್ತಾರೆ. ಅದರ ಜೊತೆಗೆ ಇವತ್ತು ಸಾಕಷ್ಟು ರಾಜಕೀಯ ನಾಯಕರುಗಳು ಕೂಡ ಈ ಒಂದು ವೇದಿಕೆಗೆ ಬರಲಿದ್ದಾರೆ. ಅದರಲ್ಲೂ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಈ ಒಂದು ವೇದಿಕೆಗೆ ಬಂದು ತಮ್ಮ ಒಂದು ಬೆಂಬಲವನ್ನ ಈ ಒಂದು ವೇದಿಕೆ ಮುಖಾಂತರ ವ್ಯಕ್ತಪಡಿಸಲಿದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು 3,000 ರೂಪಾಯಿ ಏನು ಕಬ್ಬಿಗೆ ಬೆಲೆಯನ್ನ ಕೊಡ್ತಾ ಇದ್ದಾವೆ, ಅದು 3,500 ರೂಪಾಯಿ ಬೆಲೆ ಆಗಬೇಕು ಅನ್ನುವಂಥದ್ದು ಒಂದೇ ಒಂದು ಬೇಡಿಕೆಯನ್ನ ಇವತ್ತು ಇಟ್ಕೊಂಡು ಇವತ್ತು ರೈತರು ಹೋರಾಟ ನಡೆಸ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 10 ವರ್ಷಗಳಲ್ಲೂ ಕೂಡ ಈ ಒಂದು 3,000 ರೂಪಾಯಿ ಮಾತ್ರ ನಮಗೆ ಬೆಲೆಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಬೆಲೆ ಹೆಚ್ಚಿಗೆ ಆಗಬೇಕಾಗುತ್ತೆ, ಎಲ್ಲವೂ ಕೂಡ ಹೆಚ್ಚಾಗಿದೆ, ಇವತ್ತು ಬೆಲೆ ಕೂಡ ಹೆಚ್ಚಾಗಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರೈತರದು ಒಂದೇ ಒಂದು ಬೇಡಿಕೆ ಇರ್ತಕ್ಕಂಥದ್ದು. ಆದರೆ ಸಕ್ಕರೆ ಕಾರ್ಖಾನೆಗಳು ಇದುವರೆಗೂ ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ, ಬದಲಾಗಿ 3,200 ರೂಪಾಯಿ ಬೆಲೆಯನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸೊ ಇದು ಹೋರಾಟದ ವೇದಿಕೆ. ಆದರೆ ಇನ್ನೊಂದು ಕಡೆ ನಾವು ನೋಡಬಹುದಾಗುತ್ತೆ, ಕಳೆದ 5 ದಿನಗಳಲ್ಲೂ ಕೂಡ ಇದೇ ಒಂದು ಹೋರಾಟದ ಸ್ಥಳದಲ್ಲಿ ತಾವೇ ಅಡಿಗೆ ಮಾಡಿಕೊಂಡು ಇವತ್ತು ರೈತರು ಏನಂತಂದ್ರೆ ಬರುವಂತ ಜನರಿಗೆ ಅಡಿಗೆನ ಊಟ ಬಡಿಸೋದ್ರ ಮೂಲಕ ನಿರಂತರವಾದ ಹೋರಾಟ, ಅಂದ್ರೆ ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಯಾವುದೂ ಕೂಡ ಲೆಕ್ಕಿಸದೆ ಈ ಒಂದು ಜಾಗ ಬಿಟ್ಟು ಕದಲಾರದೆ ಇದೇ ಒಂದು ಸ್ಥಳದಲ್ಲಿ ರಸ್ತೆ ಪಕ್ಕದಲ್ಲೇ ಅಡಿಗೆ ಮಾಡೋದ್ರ ಮೂಲಕ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಬಿಟ್ಟು ಕದಲಲ್ಲ, ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರಲೇಬೇಕು ಅನ್ನುವಂತ ಪಟ್ಟು ಇವತ್ತು ರೈತರದ್ದು ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಇವತ್ತು ನಾವು 6 ದಿನಗಳಿಂದ ಹೋರಾಟ ಮಾಡ್ತಾ ಇದೀವಿ, ಸರ್ಕಾರ ನಮಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ, ಸಕ್ಕರೆ ಸಚಿವರು ಕೂಡ ಇಲ್ಲಿ ಬಂದಿಲ್ಲ, ಬದಲಾಗಿ ಸರ್ಕಾರ ಇವತ್ತು ಧೋರಣೆಯನ್ನ ತೋರ್ತಾ ಇದೆ. ಸೊ ಹಾಗಾಗಿ ಏನೇ ಆಗಲಿ 15 ದಿನಗಳಾದ್ರೂ ಕೂಡ ಚಿಂತೆ ಇಲ್ಲ, ನಾವು ಸ್ಥಳದಲ್ಲೇ ಇದ್ಕೊಂಡು ಏನಂತಂದ್ರೆ ನಾವು ಹೋರಾಟವನ್ನ ಮುಂದುವರಿಸ್ತೀವಿ, ಸರ್ಕಾರ ಯಥಾಯಥವಾಗಿ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಇವತ್ತು ರೈತ ಸಂಘಟನೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆಗಳು 3,200 ರೂಪಾಯಿ ದರವನ್ನ ನೀಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಸೊ ಇವತ್ತು ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯಲಿದೆ. ಆ ಒಂದು ಸಭೆಯಲ್ಲಿ ಯಾವೆಲ್ಲ ತೀರ್ಮಾನಗಳಾಗ್ತವೆ ಅನ್ನುವಂಥದ್ದು ಕುರಿತು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.